ಹಿಡನ್ ಟ್ರೆಷರ್ಸ್ ಭಾಗ 7. ನನ್ನ ಪ್ರಿಯ ವೀಕ್ಷಕರೇ, ನಾವು ಕಳೆದಂಥ ಕೆಲವು ದಿವಸಗಳಿಂದ ಎಫೆಸದವರಿಗೆ ಬರೆದ ಪತ್ರವನ್ನು ಅಧ್ಯಯನ ಮಾಡುವ ಮೊದಲು ಪೀಠಿಕರೂಪವಾಗಿ ಕೆಲವಾರು ಸತ್ಯಗಳನ್ನು ಕಲಿಯುತ್ತಾ ಬಂದೆವು. ಎಫೆಸದವರಿಗೆ ಬರೆದಂಥ ಪತ್ರವನ್ನು ಬರೆದಂಥವನು ತಾರ್ಸದ ಸೌಲ ಯಾವ ರೀತಿಯಲ್ಲಿ ಆತನು ಕ್ರಿಸ್ತನ ಹಿಂಬಾಲಕನಾಗಿ ತನ್ನ ಕೆಲಸವನ್ನು ಮಾಡಿದ ಎಂಬುವಂಥದ್ದನ್ನು ನಾವು ಕಳೆದ ಬಾರಿ ನೋಡಿದೆವು. ಈ ದಿವಸ ನಾವು ಇದನ್ನು ಮುಂದುವರಿದು ನಮ್ಮ ಅಧ್ಯಯನವನ್ನು ನಾವು ಮುಂದಕ್ಕೆ ಹೋಗೋಣ. ಅದರ ಮೊದಲು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮ್ಮ ಮುಂದೆ ಇಟ್ಟಿರತಕ್ಕಂಥ ನಿನ್ನ ಗ್ರಂಥ ವಾಕ್ಯ, ಇದಕ್ಕಾಗಿ ಸ್ತೋತ್ರ. ಈ ದಿವಸಗಳಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುವುದಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿನ್ನ ವಿಶೇಷ ಸಹಾಯ ಕೊಡು, ನಿನ್ನ ತಿಳುವಳಿಕೆ ಕೊಡು, ಜ್ಞಾನವನ್ನು ಕೊಡು. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಕಳೆದ ವಾರದಲ್ಲಿ ಎಫೆಸದವರಿಗೆ ಬರೆದ ಪತ್ರವನ್ನು ಬರೆದಂಥವನು ಸೌಲನು ಅಥವಾ ಪೌಲನು, ಅವನ ಒಂದು ಕ್ಲುಪ್ತವಾದ ಜೀವಮಾನ ಚರಿತ್ರೆ ನಾವು ಕಲಿತೆವು. ನಾವು ಹೆಚ್ಚಿನ ವಿವರಣೆಗಳನ್ನು ನಾನು ಮಾಡಲಿಲ್ಲ, ಆದರೆ ಕ್ಲುಪ್ತವಾಗಿ ನಾವು ಆತನ ಕುರಿತು ನಾವು ಕಲಿತೆವು. ಈಗ ಈ ಎಫೆಸದವರಿಗೆ ಬರೆದ ಪತ್ರಿಕೆಯ ಅದನ್ನು ಬರೆದಂಥ ಸಮಯ ಮತ್ತು ನಿರ್ದಿಷ್ಟವಾದಂಥ ಸ್ಥಳ, ಯಾವಾಗ ಅದು ಬರೆಯಲ್ಪಟ್ಟಿತು ಮತ್ತು ಅದು ಎಲ್ಲಿ ಬರೆಯಲ್ಪಟ್ಟಿತು. ನಾವು ಇದೇ ಎಫೆಸದವರಿಗೆ ಬರೆದಂಥ ಪತ್ರ 3ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ ನಾವು ಒಂದು ಸತ್ಯ ನಾವು ಕಲಿತೇವೇನಂತ ಹೇಳಿದರೆ, ಭಕ್ತನಾದಂಥ ಪೌಲನು ರೋಮ್ ಸೆರೆಮನೆಯಲ್ಲಿದ್ದಂಥ ವೇಳೆಯಲ್ಲಿ ಯಾಕೆ ಸೆರೆಮನೆಗೆ ಹೋದ? ಏನಪ್ಪ, ಈ ಸೌಲನು ಕ್ರೈಸ್ತರನ್ನು ಹಿಂಸೆ ಮಾಡಿ ಅವರನ್ನು ಸೆರೆಮನೆಗೆ ಹಾಕ್ತಿದ್ದವನು ಈಗ ತಾನಾಗಿ ಸೆರೆಮನೆಗೆ ಹೋದ್ನ? ಹೌದು. ಯೇಸುವಿನ ಹಿಂಬಾಲಕನಾಗಿ ಆತನ ಸುವಾರ್ತೆಯನ್ನು ಆತನು ಇತರರಿಗೆ ಪ್ರಕಟ ಮಾಡುವುದಕ್ಕೆ ಶುರು ಮಾಡಿದಾಗ ಯಹೂದ್ಯರಿಗೆ ಅದನ್ನು ಸಹಿಸಲಿಕ್ಕಾಗಲಿಲ್ಲ. ಈತನು ಯಹೂದ್ಯ ಧರ್ಮದ ವಿರೋಧಿ ಎಂಬುದಾಗಿ ಹೇಳಿ ಆತನನ್ನು ಸೆರೆಗೆ ಹಾಕಿದರು. ಇಂಥ ಸಂದರ್ಭದಲ್ಲಿ ನಾವು ಚರಿತ್ರೆ ನೋಡುವಾಗ ಕ್ರಿಸ್ತ ಶಕ ಸುಮಾರು 60ರಿಂದ 62ನೇ ಭಾಗದಲ್ಲಿ, sometime between 60 and 62 AD, Paul wrote this letter. ಭಕ್ತನಾದಂಥ ಪೌಲನು ಈ ಪತ್ರವನ್ನು ಆತನು ಬರೆದ. ಯಾರಿಗೆ ಬರೆದ? ಈ ಪತ್ರವನ್ನು ಬರೆದದ್ದು ಸೆರೆಮನೆಯಿಂದ ತಾನು ಯಾವ ಸಭೆಯಲ್ಲಿ ಸಭಾಪಾಲಕನಾಗಿ ಕೆಲಸ ಮಾಡ್ತಾ ಇದ್ದನೋ ಆ ಸಭೆಯ ಜನರನ್ನು ಉದ್ದೇಶಿಸಿ ಆತನಿ ಪತ್ರ ಬರೆದ. He wrote this letter to the believers whom he had pastored, particularly in Ephesus. Because the phrase "who are at Ephesus" is not in many early manuscripts. ಈಗ ನಾವಿಲ್ಲಿ ಕನ್ನಡದಲ್ಲಿ 1ನೇ ವಚನ ನೋಡುವಾಗ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ಎಫೆಸದಲ್ಲಿರುವ
ದೇವ ಜನರಿಗೆ ಬರೆಯುವುದೇನೆಂದರೆ ಎಂಬುದಾಗಿ ಆತನು ಒಕ್ಕಣೆಯನ್ನು ಕೊಡ್ತಾ ಇದ್ದಾನೆ. ನನ್ನ ಪ್ರಿಯರೇ, ಈ ಪತ್ರ ಅದು ಕೇವಲ ಎಫೆಸದವರಿಗೆ ಮಾತ್ರವೇ ಅಲ್ಲ, ಈ ಪತ್ರ ಆ ದಿವಸಗಳಲ್ಲಿದ್ದಂಥ ಇತರ ಸಭೆಗಳು, ಏಷ್ಯಾ ಮೈನರ್, ಏಷ್ಯಾ ಸೀಮೆಯಲ್ಲಿದ್ದಂಥ ಇತರ ಅನೇಕ ಸಭೆಗಳಿತ್ತು. ಆಗ ಸ್ಮುರ್ನ ಎಂಬಂಥ ಸ್ಥಳದಲ್ಲಿ, ಪೆರ್ಗಮ ಎಂಬಂಥ ಸ್ಥಳದಲ್ಲಿ, ತುವತೈರ, ಸಾರ್ದೇಶ್, ಈ ಎಲ್ಲ ಸ್ಥಳಗಳಲ್ಲಿದ್ದಂಥ ಕ್ರೈಸ್ತ ವಿಶ್ವಾಸಿಗಳಿಗೆ ಪ್ರಯೋಜನವಾಗುವಂತೆ ಪೌಲನು ಈ ಪತ್ರವನ್ನು ಬರೆದ. ಇಟ್ ಮೇ ಬಿ that the letter was sent first to Ephesus. ಮೊದಲು ಈ ಪತ್ರ ಎಫೆಸದ ಸಭೆಗೆ ಅದು ಮೊದಲು ಬಂತು. and therefore became especially associated with that church. ಆದುದರಿಂದ ಇದು ಎಫೆಸದವರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಹೇಳಲ್ಪಟ್ಟಿತು. ನಾವು ಈ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವಾಗ ಒಂದು ವಿಷಯ ನಾವು ಗಮನಿಸ್ಬೋದು. ಈ ಪತ್ರದಲ್ಲಿ ಸುಮಾರು 6 ಅಧ್ಯಾಯಗಳುಂಟು. ಎಷ್ಟು ಅಧ್ಯಾಯಗಳುಂಟು? 6 ಅಧ್ಯಾಯಗಳುಂಟು. ಎಫೆಸ 1, 2, 3, 4, 5, 6. ಈ 6 ಅಧ್ಯಾಯಗಳನ್ನು ನಾವು ಬಹಳ ಸುಂದರವಾಗಿ ವಿಭಜನೆ ಮಾಡಿ ಅಧ್ಯಯನ ಮಾಡ್ತೇವೆ. ನಾವು ಮುಂದಿನ ದಿವಸಗಳಲ್ಲಿ ನಾವು ಇದನ್ನು ಕಲೀಲಿಕ್ಕಿದ್ದೇವೆ. ಈ 6 ಅಧ್ಯಾಯಗಳಲ್ಲಿ ಮೊದಲಿನ 3 ಅಧ್ಯಾಯಗಳು, ದ ಫಸ್ಟ್ 3 ಚಾಪ್ಟರ್ಸ್, ದೇ ಎಂಫಸೈಸ್ ದ ಡಾಕ್ಟ್ರಿನ್, ಬೋಧನೆಯ ಕುರಿತಾಗಿ ಅದು ಒತ್ತಿ ಹೇಳ್ತಾ ಉಂಟು. ದ ರಿಮೈನಿಂಗ್ 3 ಚಾಪ್ಟರ್ಸ್, ಅಲ್ಲಿ ಉಳಿದಿರತಕ್ಕಂಥ ಇತರ 3 ಅಧ್ಯಾಯಗಳು, ಇಟ್ ಎಂಫಸೈಸಸ್ ದ ಬಿಹೇವಿಯರ್, ಒಬ್ಬ ಕ್ರೈಸ್ತ ವಿಶ್ವಾಸಿಯ ನಡತೆ ಕುರಿತದು ಮಾತನಾಡುತ್ತಾ ಉಂಟು. ಮೊದಲಿನ 3 ಅಧ್ಯಾಯಗಳು ಕ್ರೈಸ್ತ ಬೋಧನೆ, ಎರಡನೇದು ಕ್ರೈಸ್ತ ನಡತೆ. ನಾನು ಯೇಸುವನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳುವುದಾದರೆ ಅವನ ನಡತೆ ಹೇಗಿರಬೇಕು ಎಂಬುವಂಥದ್ದನ್ನು ಪೌಲನು ಸವಿಸ್ತಾರವಾಗಿ ಈ ಉಳಿದ 3 ಅಧ್ಯಾಯಗಳಲ್ಲಿ ಆತನದನ್ನು ಹೇಳ್ತಾ ಇದ್ದಾನೆ. ಈ ಮೊದಲಿನ 3 ಅಧ್ಯಾಯಗಳನ್ನು ಅದು ದೈವಜ್ಞಾನಕ್ಕನುಗುಣವಾದ ಅಧ್ಯಯನ ಎಂಬುದಾಗಿ ಹೇಳ್ಬೋದು. ದ ಫಸ್ಟ್ 3 ಚಾಪ್ಟರ್ಸ್, they are called as the theological chapters. ಥಿಯಾಲಜಿ ಅಂತ ಹೇಳಿದರೆ ಏನು? ದೈವಜ್ಞಾನ ಶಾಸ್ತ್ರ. ಈ ಶಬ್ದ ಎಲ್ಲಿಂದ ಬಂತೋ? ಗ್ರೀಕ್ನಿಂದ ಬಂದದ್ದು. ಥಿಯೋ ಎಂಬುದಾಗಿ ಹೇಳಿದರೆ ದೇವರು, ಲಾಜಿ ಎಂಬುದಾಗಿ ಹೇಳಿದರೆ ಅಧ್ಯಯನ. ಹಾಗಾದರೆ ಬೋಧನೆ ಎಂಬುದಾಗಿ ಹೇಳುವಾಗ ಯಾರ ಕುರಿತು ಅಧ್ಯಯನ? ದೇವರ ಕುರಿತಾದಂಥ ಅಧ್ಯಯನ. ದೈವಿಕವಾದಂಥ ಅಧ್ಯಯನಕ್ಕೆ ಇರುವಂಥ ಹೆಸರು ಏನಂತ ಹೇಳಿದ್ರೆ ದೈವಜ್ಞಾನ ಶಾಸ್ತ್ರ ಎಂಬುದಾಗಿ, ಅಥವಾ ಥಿಯಾಲಜಿ. ನಮಗೆ ಅನೇಕ ಸಾರಿ ನಮ್ಮ ದೇವರ ಪರಿಚಯ ನಮಗಿಲ್ಲದಿರುವಾಗ, ನಾವು ಆತನನ್ನು ತಿಳ್ಕೊಳ್ಳಬೇಕಾದಂಥ ರೀತಿಯಲ್ಲಿ ಸರಿಯಾಗಿ ತಿಳ್ಕೊಳ್ಳದಿದ್ದರೆ ನಾವು ದೊಡ್ಡ ಅವಾಂತರಕ್ಕೆ ಒಳಗಾಗ್ತೇವೆ. ನನ್ನ ಪ್ರಿಯರೇ, ಈ ಲೋಕದ ನಮ್ಮ ಜೀವನದಲ್ಲಿ ನಾವು ಒಬ್ಬರನ್ನೊಬ್ಬರು ತಿಳ್ಕೊಳ್ಳುವಂಥದ್ದು ಪ್ರಾಮುಖ್ಯ. ಒಂದು ಕುಟುಂಬವಾಗಿ ಒಬ್ಬ ಹುಡುಗ ಮತ್ತು ಹುಡುಗಿ ಮದುವೆಯಾದಾಗ ಸತಿಪತಿಯರಾಗಿ ಅವರು ಬಾಳ್ತಾರೆ.
ಆಗ ಪತಿಗೆ ತನ್ನ ಪತ್ನಿಯ ಕುರಿತು ಚೆನ್ನಾಗಿ ಗೊತ್ತುಂಟು. ಅದೇ ರೀತಿಯಲ್ಲಿ ಪತ್ನಿಗೆ ತನ್ನ ಪತಿಯ ಕುರಿತು ಗೊತ್ತುಂಟು. ಯಾವಾಗ ಅವರಿಗೆ ಒಬ್ಬರ ಕುರಿತು ಇನ್ನೊಬ್ಬರಿಗೆ ಸರಿಯಾದಂಥ ತಿಳುವಳಿಕೆ ಇಲ್ವಾ, ಅನೇಕ ತಪ್ಪುಗಳನ್ನು ಅವರು ಮಾಡ್ಬೋದು. ಅನೇಕ ಸಾರಿ ಕುಟುಂಬಗಳಲ್ಲಿ ಸಮಸ್ಯೆಗಳು ಬಂದಾಗ ಗಂಡ ಹೆಂಡತಿ ಒಬ್ಬರ ಮೇಲೆ ಒಬ್ಬರು ದೂರ ಹೇಳೋದುಂಟು. ಅಯ್ಯೋ, ನಾನು ಈ ಮನುಷ್ಯನನ್ನು ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಆದರೆ ನನ್ನ ಗಂಡನಿಗೆ ನನ್ನ ವಿಷಯ ಯಾವ ತಿಳುವಳಿಕೆ ಇಲ್ಲ. ಇಂಥ ಹೇಳಿಕೆಗಳನ್ನು ಕೇಳಿದ್ದೇವಲ್ಲ ನಾವು. ನನ್ನ ಪ್ರಿಯರ, ಅನೇಕ ಸಾರಿ ನಾವು ಯೇಸುವಿನ ಹಿಂಬಾಲಕರೆಂಬುದಾಗಿ ಹೇಳ್ಬೋದು. ನಾವು ದೇವರನ್ನು ಪ್ರೀತಿಸುವವರು ಎಂಬುದಾಗಿ ನಾವು ಹೇಳ್ಬೋದು. ಆದರೆ ನಾವು ಎಷ್ಟರ ಮಟ್ಟಿಗೆ ನಾವು ಆ ದೇವರನ್ನು ತಿಳ್ಕೊಂಡಿದ್ದೇವೆ. ಇನ್ನೂ ಕೆಲವರಿಗೆ ಒಂದು ತಪ್ಪು ಬೋಧನೆ ಉಂಟು. ಈ ಥಿಯಾಲಜಿ, ಈ ದೈವಜ್ಞಾನ ಶಾಸ್ತ್ರ ಅದೆಲ್ಲ ನಮಗೆ ಬೇಡ. ಅದೆಲ್ಲ ಸಭೆಗಳಲ್ಲಿ ಪಾಲಕರಾಗ್ತಾರಲ್ಲ, ಪ್ರೀಸ್ಟ್ಗಳಾಗ್ತಾರಲ್ಲ, ಅವರು ಕಲ್ತರೆ ಸಾಕು, ನಮಗೆ ಅದರದ್ದೆಲ್ಲ ಅವಶ್ಯಕತೆ ಇಲ್ಲ. ನನ್ನ ಪ್ರಿಯರೇ, ನಾವು ಇಹಲೋಕದಲ್ಲಿ ಕ್ರೈಸ್ತ ಜೀವನವನ್ನು ನಾವು ಜೀವಿಸಬೇಕಾದರೆ ದೇವರು ನಮಗೆ ಕೊಟ್ಟಂಥ ವಾಕ್ಯದ ಸತ್ಯಗಳನ್ನು ನಾವು ತಿಳ್ಕೊಂಡಾಗ ನಾವು ಸರಿಯಾಗಿ ಜೀವನ ಮಾಡಲಿಕ್ಕಾಗ್ತದೆ. ಆದರೆ ಎಲ್ಲಿಯವರೆಗೆ ನಾವು ಆ ಸತ್ಯವನ್ನು ತಿಳ್ಕೊಳ್ಳೋದಿಲ್ಲ, ನಮಗೆ ಖುಷಿ ಬಂದ ಹಾಗೆ ನಾವು ಮಾಡ್ತೇವೆ, ನಮ್ಮ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿಸ್ತೇವೆ. ಆದ್ದರಿಂದ ಅವಾಂತರಗಳು ಉಂಟಾಗ್ತದೆ, ತಪ್ಪುಗಳು ಉಂಟಾಗ್ತದೆ, ಅನೇಕ ಸಾರಿ ದುರ್ಬೋಧನೆಗಳು ಒಳಗೆ ಬರ್ತದೆ. ಯಾಕೆ ಈ ದಿವಸದಲ್ಲಿ ಅನೇಕ ಸಾರಿ ಕ್ರೈಸ್ತ ಸಭೆಯನ್ನು ಬಾಧಿಸ್ತಿರುವಂಥ ಒಂದು ದೊಡ್ಡ ಸಮಸ್ಯೆ ದುರ್ಬೋಧನೆ. ಯಾಕೆ ದುರ್ಬೋಧನೆ? ಬೋಧನೆ ಇಲ್ಲ, ಬೋಧನೆಯನ್ನು ಕಲ್ತಿಲ್ಲ. ವಿ ಆರ್ ನಾಟ್ ಸ್ಟಡಿಡ್ ದ ಡಾಕ್ಟ್ರಿನ್ ಆರ್ ದ ಥಿಯಾಲಜಿ ಆಫ್ ದ ವರ್ಡ್. ಆದ್ದರಿಂದ ನನ್ನ ಪ್ರಿಯರೇ, ನಮ್ಮಲ್ಲಿ ಯಾರಾದರೂ ಇದು ನನಗೆ ಬೇಕಾ ಬೇಡ ಅಲ್ಲ, ನನಗಿದು ಪ್ರಯೋಜನ ಇಲ್ಲ, ಇದೆಲ್ಲ ಯಾರೋ ಒಂದು ಕೆಲವು ವರ್ಷ ಸತ್ಯವೇದ ಶಾಲೆಯಲ್ಲಿ ಕಲಿತಾರಲ್ಲ ಅವರಿಗೆ ಮಾತ್ರ ಸಾಕು, ಇದು ಭಾಳ ತಪ್ಪಾದಂಥ ಒಂದು ಆಲೋಚನೆ. ಆದ್ದರಿಂದ ಅನೇಕರು ಈ ದಿವಸದಲ್ಲಿ ಕ್ರೈಸ್ತರಂತ ಹೇಳಿಕೊಳ್ತಾರೆ, ಆದರೆ ದೇವರ ವಾಕ್ಯದ ಜ್ಞಾನವಿಲ್ಲದೆ, ದೇವರ ಕುರಿತಾದ ತಿಳುವಳಿಕೆ ಇಲ್ಲದೆ ಅಂಧಕಾರದಲ್ಲಿ ಜೀವಿಸ್ತಾರೆ. ಸತ್ಯವೇದದಲ್ಲಿ ಒಂದು ಮಾತುಂಟು, ವೇರ್ ದರ್ ಇಸ್ ನೋ ವಿಷನ್ ದ ಪೀಪಲ್ ಪೆರಿಶ್. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರ್ತಾರಂತೆ. ನೋಡಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಒಬ್ಬರ ಕುರಿತು ಒಬ್ಬರಿಗೆ ಚೆನ್ನಾಗಿ ಗೊತ್ತಿದ್ರೆ ಮಧ್ಯದಲ್ಲಿ ಯಾರಾದರೂ ನುಸುಳಲಿಕ್ಕೆ ಆಗೋದಿಲ್ಲ. ನನ್ನ ಹೆಂಡತಿಯ ವಿಚಾರವಾಗಿ ಯಾರಾದರೂ ಏನಾದರೂ ಸುಳ್ಳು ಹೇಳಿದರೆ ನಾನು ಹೇಳ್ತೇನೆ, ನನ್ನ ಹೆಂಡತಿಯ ವಿಷಯ ನನಗೆ ಗೊತ್ತುಂಟು, ನೀವು ಯಾರು ಮಾತಾಡಲಿಕ್ಕೆ? ಹೌದಲ್ಲ? ಆದರೆ ಅನೇಕ ಸಾರಿ ನಾವು ಕ್ರೈಸ್ತರಂತ ಹೇಳ್ತೇವೆ, ದೇವರನ್ನು ಹಿಂಬಾಲಿಸ್ತೇವೆ ಅಂತ ಹೇಳ್ತೇವೆ, ದೇವರನ್ನು ನಂಬಿದ್ದೇವೆ ಅಂತ ಹೇಳ್ತೇವೆ, ಆದರೆ ಆ ದೇವರು ಯಾರು, ಆತನ ಕುರಿತಾದಂಥ ಒಂದು ಸ್ಪಷ್ಟವಾದ ತಿಳುವಳಿಕೆ ನಮಗಿಲ್ಲವೇ ಇಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಆತನ ತಿಳ್ಕೊಂಡು ನನಗೇನಾಗಬೇಕಾಗಿದೆ? ನಾನೇನಾದರೂ ಬೈಬಲ್ ಸ್ಕಾಲರ್ ಆಗಬೇಕಾ? ನಾನೇನಾದರೂ ಬೈಬಲ್ನ ಸಂದೇಶವನ್ನು ಕೊಡುವ ಪ್ರಸಂಗಿ ಆಗಬೇಕಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಪ್ರಿಯರೇ, ನಮ್ಮ ವಾಸ್ತವಿಕವಾದ ಜೀವನದಲ್ಲಿ ನಾವು ದೇವರ ವಾಕ್ಯದ ಬೋಧನೆಗಳು ಸ್ಪಷ್ಟವಾಗಿ ನಾವು ತಿಳಿದಿರಬೇಕು. ಸೊ ದ ಫಸ್ಟ್ ಹಾಫ್ ಆಫ್ ದ ಬುಕ್ ಆಫ್ ಎಫಿಷಿಯನ್ಸ್, ದ ಫಸ್ಟ್ 3 ಚಾಪ್ಟರ್ಸ್ 1, 2, 3, ಮೊದಲಿನ 3 ಅಧ್ಯಾಯಗಳು, ದ ಫಸ್ಟ್ ಹಾಫ್ ಇಟ್ ಈಸ್ ಥಿಯಲಾಜಿಕಲ್,
ದೈವ ಜ್ಞಾನಕ್ಕೆ ಅನುಗುಣವಾದದ್ದು. ಇನ್ನು ಉಳಿದಂಥ 3 ಅಧ್ಯಾಯಗಳು, ದ ಸೆಕೆಂಡ್ ಹಾಫ್, 4, 5, 6, ಈ 3 ಅಧ್ಯಾಯಗಳು ಅದು ಪ್ರಾಯೋಗಿಕವಾದದ್ದು. ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೋ, ಹೇಗೆ ವರ್ತನೆ ಮಾಡಬೇಕು, ನಮ್ಮ ಕ್ರಿಯೆಗಳು ಹೇಗಿರಬೇಕು, ನಾವು ಒಬ್ಬರಿಂದೊಬ್ಬರು ನಾವು ಒಡನಾಟ ಮಾಡುವಾಗ ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಕುರಿತು ಸತ್ಯವೇದ ಬೋಧಿಸ್ತದೆ ನಮಗೆ. ಆದ್ದರಿಂದ ಮರಿಬೇಡ್ರಿ ಪ್ರಿಯರೇ, ನಾವು ಈ ದಿವಸದಲ್ಲಿ ನಾವು ಇದರ ಅಧ್ಯಯನವನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಆದುದರಿಂದ ನಾವು ಈ ಧ್ಯಾನವನ್ನು ಮಾಡುವಾಗ ನಮ್ಮ ಮೊದಲಿನ 3 ಅಧ್ಯಾಯಗಳಲ್ಲಿ ನಾವು ದೈವಜ್ಞಾನಶಾಸ್ತ್ರವನ್ನು ಕಲೀಲಿಕ್ಕಿದ್ದೇವೆ. ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಥಿಯಾಲಜಿ. ನನ್ನ ದೇವರು ಯಾರು, ಯೇಸು ಕ್ರಿಸ್ತನು ಯಾರು ಎಂಬುವಂಥದ್ದರ ಒಂದು ಸ್ಪಷ್ಟವಾದ ತಿಳುವಳಿಕೆ, ಪರಿಚಯ ಅದನ್ನು ಮಾಡಲಿಕ್ಕಿದ್ದೇವೆ. ಅದಾದ ನಂತರ ದೇವರು ಕೇವಲ ನಮಗೆ ದೇವರ ಕುರಿತು ತಿಳಿದರೆ ಸಾಲದು, ನಾವು ಈ ಲೋಕದಲ್ಲಿ ದೇವರಿಗೆ ಯೋಗ್ಯರಾಗಿ ಜೀವಿಸಬೇಕು. ಗಾಡ್ ಎಕ್ಸ್ಪೆಕ್ಟ್ಸ್ ಅಸ್ ಟು ಲಿವ್ ಎ ಲೈಫ್ ವಿಚ್ ಈಸ್ ಪ್ಲೀಸಿಂಗ್ ಟು ಗಾಡ್. ನಾವು ಇಷ್ಟ ಬಂದಂತೆ, ಖುಷಿ ಬಂದಂತೆ ಜೀವಿಸ್ತೇನೆ ಎಂಬುದಾಗಿ ಅಲ್ಲ, ನಾವು ನಮ್ಮ ಜೀವನದಲ್ಲಿ ದೇವರನ್ನು ಸಂತೋಷಪಡಿಸುವವರಾಗಿ, ಯೋಗ್ಯರಾಗಿ, ಪ್ರಜೆಗಳಾಗಿ ಜೀವಿಸಬೇಕು. ಇದನ್ನೇ ಎಫೆಸದವರಿಗೆ ಬರೆದ ಪತ್ರ 4, 5 ಮತ್ತು 6ನೇ ವಚನಗಳು, ಅಧ್ಯಾಯಗಳು ನಮಗೆ ತಿಳಿಸುವಂತಹದ್ದಾಗಿದೆ. ಆದುದರಿಂದ ನಾವು ಈ ಒಂದು ಸತ್ಯಾಂಶವನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಂಡು ಈ ಅಧ್ಯಯನಕ್ಕೆ ನಾವು ಪ್ರವೇಶ ಮಾಡಬೇಕು. ಇವಾಗ ಅಲ್ಲಿ ಬರೆದಂಥ ಮೊದಲಿನ 1-2 ವಚನಗಳನ್ನು ಓದಿಕೊಳ್ಳೋಣ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯನ್ನಿಟ್ಟ ಜನರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ ಎಂಬುದಾಗಿ. ಒಳ್ಳೆಯದು. ನಾವು ಇದರ ಕುರಿತು ಅನೇಕ ವಿಷಯಗಳನ್ನು ನಾವು ಕಲಿಲಿಕ್ಕುಂಟು. ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನು ನೋಡೋಣ. ಆದರೆ ಈ ದಿವಸ 1-2-3 ವಿಷಯ ಹೇಳಿ ನನ್ನ ಮಾತು ನಾನು ನಿಲ್ಲಿಸ್ತೇನೆ. ಇವಾಗ ಆ ಮೊದಲಿನ 1 ಮತ್ತು 2ನೇ ವಚನ. In his salutation, Paul presents the dual source of his apostolic authority. ಪೌಲನು ಈ ಮೊದಲಿನ ಈ ತನ್ನ ಒಕ್ಕಣೆ ಉಂಟಲ್ಲ, ತನ್ನ ಪತ್ರವನ್ನು ಪ್ರಾರಂಭ ಮಾಡುವಾಗ ತನ್ನ ಇಬ್ಬಗೆಯ ಅಥವಾ ಜೋಡಿಯಾದ ಅಪೊಸ್ತಲನ ಆ ಸ್ಥಾನ ಅಥವಾ ಅಧಿಕಾರದ ಕುರಿತು ಆತನಲ್ಲಿ ಆ ವಿಶ್ವಾಸಿಗಳಿಗೆ ವಿವರಣೆ ಮಾಡ್ತಾ ಇದ್ದಾನೆ. ಇದು ಮೊದಲನೇದಾಗಿ ಆತನು ಹೇಳಿದ್ದು. ಹಿ ಈಸ್ ಎಕ್ಸ್ಪ್ಲೇನಿಂಗ್ ನಂಬರ್ 1 ದ ಡ್ಯುಯಲ್ ಸೋರ್ಸ್ ಆಫ್ ಹಿಸ್ ಅಪಾಸ್ಟಲಿಕ್ ಅಥಾರಿಟಿ. ಎರಡನೇದಾಗಿ he is mentioning about the dual description of believers. ಆ ವಿಶ್ವಾಸಿಗಳ ಕುರಿತಾದಂಥ ಜೋಡಿಯಾದಂಥ 2 ಪ್ರಾಮುಖ್ಯವಾದ ಸತ್ಯಗಳನ್ನು ಆತನಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ 3ನೇದಾಗಿ he speaks about the dual blessing for believers. ವಿಶ್ವಾಸಿಗಳಿಗಿರತಕ್ಕಂಥ 2 ಪ್ರಮುಖವಾದ ಆಶೀರ್ವಾದಗಳ ಕುರಿತು ಮಾತನಾಡ್ತಾನೆ. ಆಮೇಲೆ ಕೊನೆಯದಾಗಿ he talks about the dual source of those blessings. ಈ ಆಶೀರ್ವಾದದ
ಇಬ್ಬಗೆಯ ಅಥವಾ ಜೋಡಿಯಾದಂಥ ಉಗಮ ಸ್ಥಾನದ ಕುರಿತಾಗಿ ಆತನದನ್ನು ವಿವರಿಸ್ತಾ ಇದ್ದಾನೆ. ಸೊ ಹಾಗಾದರೆ ಎಷ್ಟು ವಿಷಯಗಳಾಯಿತು? 4 ವಿಷಯಗಳನ್ನು ಇವಾಗ ಈ 2 ವಚನಗಳಲ್ಲಿ ತರ್ತಾ ಇದ್ದಾನೆ. ನಾವು ಒಂದೊಂದಾಗಿ ನಿಧಾನವಾಗಿ ನೋಡೋಣ. ಮೊದಲನೇದಾಗಿ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು. Paul is bringing before us the dual source of authority. ತನ್ನ ಅಧಿಕಾರದ 2 ಪ್ರಮುಖವಾದಂಥ ಮೂಲದ ಕುರಿತು ಮಾತನಾಡ್ತಾನೆ. ಏನು ಹೇಳ್ತಾನೆ ಆತನು? Paul, an apostle of Christ Jesus by the will of God. 2 ವಿಷಯ. Paul wrote with the authority of an apostle. ಪೌಲನು ಈ ಪತ್ರವನ್ನು ಹೇಗೆ ಬರೆದ? ಏನಾಗಿ ಬರೆದ? ಪೌಲನು ಬರೆದಾಗ ನಾವು ಒಂದು ತಿಳ್ಕೊಳ್ಬೇಕು, ಆತನು ಅಧಿಕಾರಯುಕ್ತನಾಗಿ ಆತನು ಬರೆದ. ಆತನಿಗಿದ್ದಂಥ ಅಧಿಕಾರ ಏನದು? ಅವನು ಹೇಳ್ತಾ ಇದ್ದಾನೆ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ. ಅಪೊಸ್ತಲನಾದ. ಅಪೊಸ್ತಲ ಅಂತ ಹೇಳಿದರೆ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್ ಟು ಬಿ ಕಾಲ್ಡ್ ಆಸ್ ಅಪೋಸ್ಟಲ್? ಮೂಲ ಪದದಲ್ಲಿ ಅಪೋಸ್ಟೋಲಸ್, ಅಪೋಸ್ಟೋಲೋಸ್ ಎಂಬುದಾಗಿ ಉಂಟು. ಅಂದರೆ ಸೆಂಟ್ ಒನ್, ಕಳುಹಿಸಲ್ಪಟ್ಟವನು. ಅಪೋಸ್ತಲನು ಎಂಬುದಾಗಿ ಹೇಳಿದರೆ ಏನು ಅರ್ಥ ಅದರದ್ದು? ಕಳುಹಿಸಲ್ಪಟ್ಟವನು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರತ್ಯೇಕವಾಗಿ ಆರಿಸಿಕೊಂಡು ಕಳುಹಿಸಿದಂಥ ಆದಿ ಕ್ರೈಸ್ತ ಆ ಬುನಾದಿಯಾದಂಥ ದೇವರ ಸೇವಕರಿಗೆ ದೇವರು ಕೊಟ್ಟಂಥ ಒಂದು ಹೆಸರು ಯಾವುದದು? ಅಪೋಸ್ತಲ. God uniquely chose to be the foundation layers of the church. They are called as apostles, teachers, writers of his final revelation, the New Testament. ನನ್ನ ಪ್ರಿಯರೇ, ಇದರ ಕುರಿತಾಗಿ ನಾವು ಅನೇಕ ವಿಷಯಗಳು ನಾವು ಕಲಿಬೇಕು. ನಾವು ಮುಂದಿನ ದಿವಸದಲ್ಲಿ ನಾವು ಇದರ ಕುರಿತು ಆಲೋಚನೆ ಮಾಡೋಣ. ನಮ್ಮ ತಲೆಗಳನ್ನು ಈಗ ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ದಾಸನಾದಂಥ ಪೌಲನು ಬರೆದಂಥ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಇದನ್ನು ಮುಂದಿನ ದಿವಸದಲ್ಲಿ ಅಧ್ಯಯನ ಮಾಡಲಿಕ್ಕೆ ಮುಂದಕ್ಕೆ ಹೋಗುವಾಗ ನಿನ್ನ ವಿಶೇಷವಾದ ಕೃಪೆ ನಮಗೆ ಕೊಡು. ನಾವು ಇದನ್ನು ಸರಿಯಾಗಿ ತಿಳ್ಕೊಂಡು ನಿನ್ನ ಘನತೆಗಾಗಿ, ಮಾನಕ್ಕಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ಆಮೇನ್.